ನಿಮ್ಮ ರಿಪಬ್ಲಿಕ್ ಕನ್ನಡ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದೆ. ಕಬ್ಬನ್ ಪಾರ್ಕ್ ದಿನದಿಂದ ದಿನಕ್ಕೆ ಯಾವ ಹಂತಕ್ಕೆ ಸಂಕಷ್ಟಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. 300ಕ್ಕೂ ಹೆಚ್ಚು ಎಕರೆ ಇದ್ದಂತಹ ಕಬ್ಬನ್ ಪಾರ್ಕ್ ಈಗ 190 ಎಕರೆಗೆ ಬಂದು ನಿಂತಿದೆ ಅಂತಂದ್ರೆ ಅಲ್ಲಿ ದಿನದಿಂದ ದಿನಕ್ಕೆ ಸೃಷ್ಟಿಯಾಗ್ತಾ ಇರುವಂತಹ ಕಟ್ಟಡಗಳು. ಈಗಲೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟೋದಕ್ಕೆ ಸಿದ್ಧತೆಗಳು ಆಗ್ತಾ ಇರೋದು. ಕಟ್ಟಡ ನಿರ್ಮಾಣಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಚ್ಛಂದವಾಗಿರುವಂತಹ ಕಬ್ಬನ್ ಪಾರ್ಕ್ನಲ್ಲಿ ಕಾಂಕ್ರೀಟ್ ಕಟ್ಟಡಗಳು ಬಂದರೆ ಮುಂದೆ ಕಥೆ ಏನು ಅನ್ನುವಂತಹ ಪ್ರಶ್ನೆ ಈಗ ವಾಕರ್ಸ್ ಅಸೋಸಿಯೇಷನ್ ಅವರದ್ದು. ಈ ಕಟ್ಟಡ ನಿರ್ಮಾಣಕ್ಕೆ ವಾಕರ್ಸ್ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸಿದೆ. ವಾಕರ್ಸ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ ಕೂಡ ನಡೆದಿರೋದು. ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿ ಈ ರೀತಿ 10 ಅಂತಸ್ತಿನ ಕಟ್ಟಡ ಕಟ್ತಾ ಇರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮ ಗಾಳಿಯ ವಾತಾವರಣ ಇದೆ. ಯಾವುದೇ ಕಾರಣಕ್ಕೂ ಕಟ್ಟಡ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಕಬ್ಬನ್ ಪಾರ್ಕ್ ಅನ್ನ ಪಾರ್ಕ್ ಆಗಿ ಉಳಿಸದೆ ಕಾಂಕ್ರೀಟ್ ಕಾಡ್ ಆಗಿ ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಷ್ಟಕ್ಕೂ ಕಬ್ಬನ್ ಪಾರ್ಕ್ನಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ, ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಬ್ಬನ್ ಪಾರ್ಕ್ನಲ್ಲಿ 8ರಿಂದ 10 ಅಂತಸ್ತಿನ ಬೃಹತ್ ಬಿಲ್ಡಿಂಗ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನ ಆರಂಭವಾಗಿದೆ. ರಿಪಬ್ಲಿಕ್ ಕನ್ನಡ ಆರಂಭಿಸಿರೋ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನಕ್ಕೆ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದ್ದು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಆಪ್ ಕಾರ್ಯಕರ್ತರು ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿದರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ರಾಜ್ಯ ಸರ್ಕಾರದ ನಡೆಯನ್ನ ಕಟು ಶಬ್ದಗಳಿಂದ ಖಂಡಿಸಿದರು. ಸುತ್ತಮುತ್ತ ಬರೀ ಮರಗಳೇ ಇದ್ದಾವೆ. ಆ ಬಿಲ್ಡಿಂಗ್ ಇರೋದು ಒಂದಿಷ್ಟೇ ಆಗಲ್ಲ. ಅದರೊಳಗಡೆ 10 ಫ್ಲೋರ್ ಕಟ್ತೀನಿ ಅಂತಂದರೆ ಮರನ ಅದು ಹೆಂಗೆ ಉಳಿಸ್ಕೊಂಡು ಕಟ್ಟಕ್ಕೆ ಸಾಧ್ಯ ಇದೆ. ಹಾಗಾಗಿ ಜನಕ್ಕೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಕ್ಕಂಥ ರೀತಿ ಮಾಡೋದು ಬೇಡ. ಅದಕ್ಕೆ ಸರ್ಕಾರಕ್ಕೆ ನಾನು ಹೇಳಿದೆ ಅಂದರೆ ಇಕ್ಕಟ್ಟು ಬಿಕ್ಕಟ್ಟು ನಿಮಗೆ ಬಂದಿದೆ ತಾನೇ ಕೋರ್ಟ್ಗೆ, ಬೇರೆ ಕಡೆ ಜಾಗ ಕೊಡಿ, ಎಲ್ಲೋ ಒಂದು ಕಡೆ ಕೊಡಿ. ಆ ರೇಸ್ ಕೋರ್ಸ್ನ ಖಾಲಿ ಮಾಡಿಸಿ ಅಥವಾ ಇನ್ನೆಲ್ಲನ ಜಾಗ ಇದ್ದರೆ ಖಾಲಿ ಕೊಡಿ. ಇರ್ತಕ್ಕಂಥ 2 ಪ್ರಮುಖವಾದಂಥ ಹೃದಯ ಭಾಗ ಆಗಿರ್ತಕ್ಕಂಥ ಲಾಲ್ಬಾಗ್ ಆಗಲಿ ಕಬ್ಬನ್ ಪಾರ್ಕ್ನಲ್ಲಿ ಈ ಥರದಲ್ಲೂ ಈಗ ಆಲ್ರೆಡಿ ಕಳ್ಕೊಂಡಿದ್ದೀವಿ ಬೇಕಾದಷ್ಟು. ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಜಮೀನು ಕಡಿಮೆ ಆಗ್ತಿದೆ, ಉಸಿರಾಟ ತೊಂದರೆ ಆಗ್ತಿದೆ. ಆ ದೃಷ್ಟಿಯಿಂದ ಸಾರ್ವಜನಿಕರ ಹಿತ ಕಾಪಾಡಬೇಕಾದ ವ್ಯವಸ್ಥೆಗೆ ಒಂದೇ ಕೈ ಮುಗಿದು ಕೇಳ್ಕೊಳ್ಳೋದು. ಸರ್ಕಾರ ತಕ್ಷಣವೇ ತನ್ನ ನಿರ್ಧಾರವನ್ನ ಕೈ ಬಿಡಬೇಕು, ಇಲ್ಲವಾದರೆ ಹೋರಾಟದ ಮಾರ್ಗ ಅನಿವಾರ್ಯ ಅಂತ ಆಪ್ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಈಗ ನಾವು ಕಟ್ಟಡ ಕಟ್ಟಲಿಕ್ಕೆ ಅನುಮತಿ ಕೊಟ್ಟರೆ, ಸರ್ಕಾರ ಅನುಮತಿ ಕೊಟ್ಟರೆ 10 ಫ್ಲೋರ್ ಕಟ್ಟಿದ್ರೆ ನೆಕ್ಸ್ಟ್ ಮುಂದೆ ಅವರಿಗೆ ಒಂದು ಪಾರ್ಕಿಂಗ್ ಕೊಡಬೇಕಲ್ಲ. 10 ಫ್ಲೋರ್ ಕಟ್ಟ ಮೇಲೆ ಅವರಿಗೆ ಒಂದು 10 ಎಕರೆ ಪಾರ್ಕಿಂಗ್ ಆದರೂ ಕೊಡಬೇಕು. ಇವ್ರು ಕಟ್ಟಿದ ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಅವ್ರು ಏನು ಮಾಡ್ತಾರೆ, ಅವರು 10 ಫ್ಲೋರ್ ಕಟ್ಟಿದ್ರೆ 20 ಫ್ಲೋರ್ ಕಟ್ತಾರೆ. ಅವಾಗ 20 ಫ್ಲೋರ್ ಕಟ್ಟಿದಾಗ ಅವಾಗ ಎಲ್ಲಿರುತ್ತೆ ಕಬ್ಬನ್ ಪಾರ್ಕೆ ಅದು ಭೂಪಟದಲ್ಲೇ ಇರಲ್ಲ. ಅವಾಗ ನಾವು ಆನ್ಲೈನ್ ನೋಡಬೇಕಾಗುತ್ತೆ. ಕಬ್ಬನ್ ಪಾರ್ಕ್ ಉಳಿಸೋದಕ್ಕೆ ರಿಪಬ್ಲಿಕ್ ಕನ್ನಡ ಕೈಗೊಂಡ ಅಭಿಯಾನಕ್ಕೆ ಪರಿಸರವಾದಿಗಳು, ಸಾರ್ವಜನಿಕರು, ಕಬ್ಬನ್ ಪಾರ್ಕ್ ವಾಕರ್ ಸಂಘ ಕೂಡ ಬೆಂಬಲ ನೀಡಿದ್ದು ಸುಂದರ ಕಬ್ಬನ್ ಉಳಿಸಿಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದೆ. ಈ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಳೆ ನಿಗದಿತ ಜಾಗದಲ್ಲಿ ಕಟ್ಟಡ ಕಟ್ಟುವ ನಿರ್ಧಾರದಿಂದ ಸರ್ಕಾರ ಈಗ ಹಿಂದೆ ಸರಿದಿದೆ. ಕಬ್ಬನ್ ಪಾರ್ಕ್ ಉಳಿಸಿ ಅನ್ನುವಂತಹ ಸುದ್ದಿಯನ್ನ ನಾವು ಮಾಡಿದ್ದೇ ತಡ. ನಾವು ಸುದ್ದಿಯನ್ನ ಮಾಡ್ತೀವಿ, ಬೇರೆಯವರು ಫಾಲೋ ಮಾಡ್ತಾರೆ. ಕಬ್ಬನ್ ಪಾರ್ಕ್ ಉಳಿಸಿ ಅನ್ನುವಂತಹ ಈ ಒಂದು ಅಭಿಯಾನಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದೊಂದೇ ಹಂತದಲ್ಲಿ ಸಾಕ್ಷಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಹಳೆ ನಿಗದಿತ ಜಾಗದಲ್ಲಿ ಕಟ್ಟಡ ನಿರ್ಮಾಣದಿಂದ ಸರ್ಕಾರ ಈಗ ಹಿಂದೆ ಸರಿದಿದೆ. ಇದೇ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಕಟ್ಟಡ ನಿರ್ಮಾಣಕ್ಕೆ ನಾವು ಬಿಡೋದಿಲ್ಲ, MS ಬಿಲ್ಡಿಂಗ್ ಸಮೀಪದ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಆಲೋಚನೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ನಲ್ಲಿ ಕಟ್ಟಡ ಕಟ್ಟುವುದಕ್ಕೆ ಬಿಡೋದಿಲ್ಲ ಅಂತ ವಾಕರ್ ಸಂಘದ ಅಧ್ಯಕ್ಷ ಉಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, IT ಸಿಟಿ ಅಂತ ಕರೀತಾರೆ. ಇದರ ಜೊತೆಯಲ್ಲಿ ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಾರೆ. ಕಾರಣ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನ ವಿಚಾರವಾಗಿ.
ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾರ್ಕ್ಗಳು ಇರುವಂಥ ಹಿನ್ನೆಲೆಯಲ್ಲಿ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಆದರೆ ಇಂಥ ಒಂದು ಪಾರ್ಕ್ನಲ್ಲಿ, ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟೋದಕ್ಕೆ ಸಿದ್ಧತೆ ನಡೀತಾ ಇದೆ. ಆ ಸಿದ್ಧತೆಯ ವಿಚಾರವಾಗಿ ವಾಕರ್ಸ್ ಅಸೋಸಿಯೇಷನ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ಧರಣಿಗೆ ಮುಂದಾಗ್ತಾ ಇರುವಂಥದ್ದು. 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿದ್ದಾರೆ, ಕಿಡಿಕಾರ್ತಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮವಾದಂಥ ಗಾಳಿಯ ವಾತಾವರಣ ಇದೆ. ಕಟ್ಟಡ ಕಟ್ಟಿ ಪಾರ್ಕ್ನ ಸೌಂದರ್ಯ ಹಾಳು ಮಾಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಕಬ್ಬನ್ ಪಾರ್ಕ್ ಉಳಿಸಿ, ಪ್ರಾಣಿ ಪಕ್ಷಿ ಉಳಿಸಿ ಅಂತ ಧರಣಿ ಮಾಡ್ತಿದ್ದಾರೆ. ನೋಡಿ, ಇವತ್ತು ಕಬ್ಬನ್ ಪಾರ್ಕ್ಗೆ ಎಷ್ಟೋ ಜನ ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ, ಮೂಲೆಯಿಂದ ಬರ್ತಾರೆ. ಬೆಳಗ್ಗೆ ಹೊತ್ತು ನೀವು ಹೋಗಿದ್ರೆ ಕಬ್ಬನ್ ಪಾರ್ಕ್ನಲ್ಲಿ 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಸಾಕಷ್ಟು ಜನ ಬಂದು ಅಲ್ಲಿ ವಾಕಿಂಗ್ ಅನ್ನ ಮಾಡ್ತಾರೆ, ಜಾಗಿಂಗ್ ಅನ್ನ ಮಾಡ್ತಾರೆ, ಯೋಗ ಮಾಡ್ತಾರೆ, ಒಂದು ರೀತಿಯಲ್ಲಿ ಮೆಡಿಟೇಷನ್ಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಉತ್ತಮವಾದಂಥ ವಾತಾವರಣ ಇದೆ, ಒಳ್ಳೆಯ ರೀತಿಯಲ್ಲಿ ಆಮ್ಲಜನಕದ ಒಂದು ವಾಸನೆ ನಾವು ತೆಗೆದುಕೊಳ್ಬೋದು ಅಂತೇಳಿ ಉಸಿರಾಟದ ಒಂದು ವಿಚಾರವಾಗಿ ಸಮಸ್ಯೆ ಇರೋರೆಲ್ಲರೂ ಕೂಡ ಅಲ್ಲಿ ಬಂದು ವಾಕಿಂಗ್ ಅನ್ನ ಮಾಡ್ತಾರೆ. ಆದರೆ ಇಂತಹ ಒಂದು ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿತ್ತು. ಈ ವಿಚಾರವಾಗಿ ಈಗ ವಾಕರ್ಸ್ ಅಸೋಸಿಯೇಷನ್ ಸುಮಾರು 200ಕ್ಕೂ ಹೆಚ್ಚು ಜನ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಕಬ್ಬನ್ ಪಾರ್ಕ್ ನನ್ನ ಸಹೋದರಿ ದಿವಿತ್ ಇದ್ರು ಅಲ್ಲೇ. ದಿವಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಎಸ್, ಗಮನಿಸ್ತಾ ಇದ್ದೀವಿ ಕಬ್ಬನ್ ಪಾರ್ಕ್ ಅಂದರೆ ನಿಮಗೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಮತ್ತು ಲಾಲ್ ಬಾಗ್ ಒಂದು ರೀತಿಯಲ್ಲಿ ಗ್ರೀನ್ ಬೆಲ್ಟ್. ಪ್ರಮುಖವಾಗಿ ಯಾವ ರೀತಿ ಬೆಂಗಳೂರು ನಗರ ಬೆಳೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಎಲ್ಲ ಮಾಲಿನ್ಯಗಳನ್ನು ಒಳಗೊಂಡಂಥ ಈ ಬೆಂಗಳೂರು. ಆದರೆ ಹಸಿರು ಬೆಲ್ಟ್ ಅನ್ನೋದನ್ನ ನಾವು ನೋಡೋದು ಕೇವಲ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ದಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ನಿಮಗೆ ಫಾರ್ ಎಕ್ಸಾಂಪಲ್ ಮೈಸೂರು ಅಂತ ತೆಗೆದುಕೊಂಡಾಗ ಮೈಸೂರಲ್ಲಿ ನೋಡಿ, ನಿಮಗೆ ಹೋಗ್ತಾ ಸುತ್ತಮುತ್ತ ರೋಡ್ಗಳಲ್ಲಿ, ರಸ್ತೆಗಳಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ಮರಗಿಡಗಳನ್ನ ನಾವು ನೋಡ್ತಾ ಇರ್ಬೋದು. ಸೊ ಪ್ರಮುಖವಾಗಿ ಇವತ್ತು ಪರಿಸರ ಪ್ರೇಮಿಗಳು ಕಬ್ಬನ್ ಪಾರ್ಕ್ಗೆ ಬಂದು ಯಾವಾಗಲೂ ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಯಾರೋ ಒಬ್ಬರಿಗೆ ಅವಕಾಶವನ್ನು ಕೊಟ್ಟರು 10 ಮಹಡಿ ಕಟ್ಟೋದಕ್ಕೆ, ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಅವಕಾಶವನ್ನು ಕೊಟ್ಟರು. ಆ ಥರ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ಇನ್ನೊಬ್ರು ಬಂದು ನಾವು ಕಟ್ತೀವಿ ಅಂತಾರೆ. ಒಂದು ರೀತಿಯಲ್ಲಿ ಕಬ್ಬನ್ ಪಾರ್ಕ್ ಏನಾಗುತ್ತೆ ಅಂದರೆ 210 ಎಕರೆ ಇರೋ ಕಬ್ಬನ್ ಪಾರ್ಕ್ ಈಗಾಗಲೇ 180 ಎಕರೆಗೆ ಬಂದಿದೆ, ಆಮೇಲೆ 150 ಆಗುತ್ತೆ, 100 ಆಗುತ್ತೆ. ಕೊನೆಗೆ ನಾವು ಅದನ್ನು ಕೇವಲ ಯಾವುದೋ ಒಂದು ಮ್ಯಾಪ್ನಲ್ಲೋ ಅಥವಾ ಇತಿಹಾಸವಾಗಿ ಉಳ್ಕೊಂಡ್ಬಿಡುತ್ತೆ. ಇಂಥದ್ದೊಂದು ಪಾರ್ಕ್ ಇತ್ತು, ಇಂಥದ್ದೊಂದು ಹಸಿರನ್ನು ನಾವು ನೋಡ್ತಾ ಇದ್ವಿ, ಉಸಿರಾಡ್ತಿದ್ವಿ ಅಂತ. ಉಸಿರು ಇಲ್ಲ, ಹಸಿರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿ ಚಂದ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸಾಕಷ್ಟು ಪರಿಸರ ಪ್ರೇಮಿಗಳು ಎಲ್ಲರೂ ಕೂಡ ಇದ್ದಾರೆ. ನಾವು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಪ್ರಮುಖವಾಗಿ ನೋಡಿ, ಹಸಿರೇ ಉಸಿರು ಅಂತ ಸರ್ಕಾರ ಹೇಳ್ಕೊಂಬರುತ್ತೆ, ವಾಗ್ದಾನ ಮಾಡುತ್ತೆ. ಆದರೆ ಏನು ಸರ್, ಈಗ ಮಹಡಿ ಅಂತೆ, ಕಮರ್ಷಿಯಲ್ ಏನೇನೋ ಆಗ್ತಾ ಇದೆಯಲ್ಲ, ಯಾಕೆ ಅಂತ? ನುಡಿಯೋದೊಂದು ನಡೆಯೋದೊಂದು ಈ ಸಾಮಾನ್ಯವಾಗಿ ವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರಗಳಲ್ಲಿ ಆಗ್ತಾನೇ ಇದೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅನಿವಾರ್ಯ ಅಂತ ಹೇಳಿಕೊಂಡು ಮಾಡ್ತಾರೆ. ಆದರೆ ಸಾಮಾಜಿಕ ಕಾಳಜಿ, ಕಳಕಳಿ ಇರ್ತಕ್ಕಂಥ ಯಾವುದೇ ವ್ಯವಸ್ಥೆ, ಸರ್ಕಾರ ಇಂಥದ್ದಕ್ಕೆಲ್ಲ ಕೈ ಹಾಕೋದಿಲ್ಲ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರೋದು, ಒಂದು ಕೋರ್ಟ್ ಆದೇಶ ಕೊಡಿಸಿದೆ, ಅದನ್ನು ಅವರೇ ಹೇಳ್ಬೋದಾಗಿತ್ತು ಸರ್ಕಾರದವ್ರನ್ನ, ಇಲ್ಲ ನೀವು ಮಾಡಬೇಡಿ, ಇದನ್ನು ಕೊಡೋದಕ್ಕಾಗಲ್ಲ, ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ ಎಷ್ಟು ಅನ್ಆಥರೈಸ್ಡ್ ಆಗಿ ಜಮೀನೆಲ್ಲ. ನೀವು ಹೇಳಿದಾಗ ಹಸಿರು ಉಸಿರು ಅಂತಕ್ಕಂಥದ್ದು ಇರೋದೇ ಬೆಂಗಳೂರಿಗೆ ಹೃದಯ ಭಾಗ ಅಂತಂದರೆ ಕಬ್ಬನ್ ಪಾರ್ಕು ಮತ್ತು ಲಾಲ್ ಭಾಗು ಅಂಥದ್ರಲ್ಲಿ ಬಹುತೇಕ ಜನರಿಗೆ ಇದು ಅನುಕೂಲ ಇದೆ. ಆಮೇಲೆ ಕಲುಷಿತವಾಗ್ತಾ ಇದೆ ಮತ್ತು ಪರಿಸರ ಎಲ್ಲ ಹಾಳಾಗ್ತಾ ಇದೆ. ಇಲ್ಲಿ ಕೋರ್ಟ್ ಕೂಡ ತಮ್ಮ ಅನುಕೂಲಕ್ಕೆ ಬೇಕಾಗಿರೋದ್ರಿಂದ ಬೇರೆ ಬೇರೆ ಕಡೆ ಆದಾಗ ಕೋರ್ಟು ಕೂಡ ಏನು ಹೇಳುತ್ತೆ ಅಂದರೆ ಕಠಿಣವಾದ ನಿರ್ಧಾರಗಳನ್ನೇ ತಗೊಳ್ಳುತ್ತೆ. ಆ ಕಟ್ಟಬೇಡಿ, ಆ ಬಿಲ್ಡಿಂಗ್ ಕಟ್ಟಬೇಡಿ, ಇದನ್ನೆಲ್ಲ ಕಟ್ಟಬೇಡಿ. ಅವರು ಭಾಳ ನಾಜೂಕಾಗಿ ತಮಗೆ ಬೇಕಾಗಿರೋದ್ರಿಂದಲೋ ಏನೋ ಕಟ್ಟೋದೇ 10 ಮಾಡಿಯನ್ನು ಕಟ್ಟಿ ಒಂದೇ ಒಂದು ಮರವನ್ನು ಕಡಿದೇ ಇರೋ ಥರ ಕಟ್ಟಿ ಅಂತ ಅಂದಾಗ ಯಾವ ಜಾಗದಲ್ಲಿ ಮರ ಕಡಿದಕ್ಕೆ ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತೆ? ಕಟ್ಟಿದ್ದಾದಮೇಲೆ ಅದಕ್ಕೆ ಪಾರ್ಕಿಂಗ್ ಬೇಡವಾ? ಪಾರ್ಕಿಂಗ್ ಆದಮೇಲೆ ಉಸಿರಾಟಕ್ಕೆ ಜಾಗ ಬೇಡವಾ? ಒಂದು ಕಾಂಪೌಂಡ್ ಬೇಡವಾ? ಇದೆಲ್ಲ ಇದೆ. ಆ ದೃಷ್ಟಿಯಿಂದ ನಾನು ಅದನ್ನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈ ಸರ್ಕಾರ ಅದು ಅಕಸ್ಮಾತ್ ಕೊಟ್ಟಿದ್ರು ಕೂಡ ಆಗೋಲ್ಲ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ನೋಡಿ, 1975ರಲ್ಲಿ ಯಾವುದೇ ರೀತಿಯ ಮರಗಿಡಗಳನ್ನ ಕಡಿಬಾರ್ದು. ಮತ್ತು ಅಂದರೆ ಆ ಟೈಮ್ ಹಂಗಿತ್ತು, ಈ ಒಂದು ಅಭಿವೃದ್ಧಿ ಅನ್ನೋದು ಬೆಂಗಳೂರಲ್ಲಿ ಆ ಟೈಮ್ ಹೆಂಗಿತ್ತು ಅನ್ನೋದು. ಆದರೆ 2019ರಲ್ಲಿ ಮತ್ತೆ ಹೈಕೋರ್ಟ್ ಆದೇಶವನ್ನು ಮಾಡುತ್ತೆ, ಕಟ್ಟಬಹುದು ಅಂತ. ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ, ಕಂಡೀಷನ್ಸ್ನ ಇಟ್ಟು. ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರಾ ಅಂತ ಹೇಳಿ ಖಂಡಿತವಾಗ್ಲೂ ಒಂದು ಇಲ್ಲಿ ಮುಜುಗರದ ಪ್ರಶ್ನೆ ಸರ್ಕಾರಕ್ಕೆ, ಕೋರ್ಟ್ನವರಿಗೆ ಕೊಡಬೇಕಲ್ಲ ಅನ್ನೋ ದೃಷ್ಟಿ. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗುತ್ತೆ, ಕೊಡ್ತೀವಿ, ನಿಮಗೆ ಜಾಗ ಬೇಕು ತಾನೆ,
ಕೋರ್ಟ್ಗೆ ಕಾಂಪ್ಲೆಕ್ಸ್ ಬೇಕು, ನಾವು ಬೇಡ ಅಂತಾನೆ ದೊಡ್ಡದಾಗ್ತಾ ಇರಬೇಕಾದ್ರೆ ವ್ಯವಸ್ಥೆ. ಆಗ ಬಿಡಿ ಅದೆಲ್ಲ ರೇಸ್ ಕೋರ್ಸು ಎಂಥದ್ದನ್ನು ಖಾಲಿ ಮಾಡಿಸ್ತಿರೋ ಅಲ್ಲೆಲ್ಲ ನಾವು ಮಾಡಿಸಿ ಜಾಗ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಆಮೇಲೆ ಇಲ್ಲೇನು ಕಮ್ಯುನಿಕೇಷನ್ ಬೇಕಾದರೂ ಸುಲಭ ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ನಾವು ಆಮ್ ಆದ್ಮಿ ಪಾರ್ಟಿ ಇದನ್ನು ನಾವು ಖಂಡಿಸ್ತೀವಿ, ಬೆಂಬಲಿಸೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಆ ಒಂದು ಆದೇಶವನ್ನು ಪಾಲಿಸಬೇಕಾದ ಅಗತ್ಯ ಇಲ್ಲ ಸರ್ಕಾರ. ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್ ಈ ಕ್ಷಣ ಈಗ ಇಲ್ಲಿ ಬಂದು? ಈಗ ನಾನು ಹೇಳ್ತಿರೋದು ಸರ್ಕಾರಕ್ಕೆ ತುರ್ತಾಗಿ ಅದನ್ನು ತಡೀತಿದ್ದೀವಿ ಮತ್ತು ಅದನ್ನೇನು ಕಟ್ಟೋದಕ್ಕೆ ಹೋಗೋದಿಲ್ಲ ಅಂತ ತೀರ್ಮಾನವನ್ನು ನೀವು ಸದನವೂ ನಡೀತಿರೋದ್ರಿಂದ ಹೇಳಬೇಕು. ಇಲ್ಲದೆ ಹೋದರೆ ಜನಾಂದೋಲನ ಅನಿವಾರ್ಯವಾಗುತ್ತೆ ಮತ್ತು ಜನ ಕಟ್ಟುವಾಗ ಇನ್ನೂ ದೊಡ್ಡ ಗಲಾಟೆ ಆಗ್ತಕ್ಕಂಥದ್ದು ಅನಿವಾರ್ಯವಾಗುತ್ತೆ. ಅದಕ್ಕೆ ನಾವು ಬೆಂಬಲಿಸ್ತೀವಿ, ನಾವು ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಓಕೆ, ಎಸ್, ಇವಿಷ್ಟು ಮುಖ್ಯಮಂತ್ರಿ ಚಂದ್ರು ಅವರ ಮಾತುಗಳು. ನಾಗೇಂದ್ರ ಬಾಬು, ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ದಾರೆ ನೋಡಿ, ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಾಗಬೇಕು, ಸುತ್ತಮುತ್ತ ಅಂದರೆ ಎಷ್ಟು ಜಾಗವನ್ನು ಒಂದು ಆಕ್ರಮಿಸಿಕೊಳ್ಳುತ್ತೆ ಒಂದು ಆ 10 ಮಹಡಿಯ ಅಂತಸ್ತನ್ನು ಕಟ್ಟುವಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ತೋಟಗಾರಿಕೆ ಇಲಾಖೆ ಇದಕ್ಕೆ ಒಂದು ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ ಬಾಬು, ದಿವಿತ್ ನೋಡಿ, ಪ್ರಮುಖವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಕಟ್ಟಡ ಕಟ್ಟೋದಕ್ಕೆ ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರುತ್ತೆ. 2019 ಅಂತ ಅನಿಸುತ್ತೆ, ಅಥವಾ ಕೆಲ ದಿನಗಳ ಹಿಂದೆ ಅಂತ ಅನಿಸುತ್ತೆ. ಯಾಕೆಂದರೆ ಕೋರ್ಟ್ ಮರಗಳನ್ನು ಕಡಿಯದೆ ಕಟ್ಟಡವನ್ನು ಕಟ್ಟಬಹುದು ಅಂತ ಹೇಳಿತ್ತು. ಸೊ ಈಗ ಕಾನೂನನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಆಗಲೇಬೇಕಾಗಿದೆ. ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ಸಾಕಷ್ಟು ವಿಪರೀತಕ್ಕೆ ಹೋಗ್ತಾ ಇದೆ. ಸೊ ಈಗ ಕಟ್ಟಡವನ್ನು ಕಟ್ಟೋದ್ರಿಂದ ಕಬ್ಬನ್ ಪಾರ್ಕ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗಬಹುದು ಅದನ್ನು ಅಲ್ಲಿರುವಂಥ ವಾಕರ್ಸ್ ಅಸೋಸಿಯೇಷನ್ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ ದಿವಿತ್? ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇರ್ಬೋದು ಅಂತಂದರೆ ಈಗ ನೋಡಿ, ಅಂದರೆ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಸಾಕಷ್ಟು ಜನ ಯೋಗಾಭ್ಯಾಸಗಳನ್ನು ಮಾಡ್ತಾರೆ, ಜಾಕಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅಂದರೆ ತುಂಬ ಅನುಕೂಲಕರವಾಗಿದೆ ಬೆಂಗಳೂರಿಗರಿಗೆ. ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಅವರಿಗೆ ಇಲ್ಲಿ ಅಂದರೆ ಈ ಒಂದು ನಗರ ಪ್ರದೇಶದಲ್ಲಿ ಈ ಬ್ಯುಸಿ ಲೈಫ್ನಲ್ಲಿ ಕಬ್ಬನ್ ಪಾರ್ಕ್ ಒಂದು ನೆಮ್ಮದಿಯ ವಾತಾವರಣ ಅಂತಲೇ ಹೇಳ್ಬೋದು. ತೋಟಗಾರಿಕೆ ಇಲಾಖೆ ಇದ್ರ ಬಗ್ಗೆ ಏನು ಕೂಡ ಚಕಾರ ಎತ್ತೇ ಇಲ್ಲ. ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ಇದ್ದಾರೆ, ಅವರು ಕೂಡ ಈ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ, ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓವರ್ ಟು ವೀರೇಶ್. ಎಸ್ ನಾಗೇಂದ್ರ ಬಾಬು, ಅಂದರೆ 1863ರಲ್ಲಿ ಕಬ್ಬನ್ ಪಾರ್ಕನ್ನು ಬ್ರಿಟಿಷ್ ಅಂದರೆ ಲಾರ್ಡ್ ಕಬ್ಬನ್ ಅವರು ಈ ಒಂದು ಪಾರ್ಕನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ 300 ಎಕರೆಯಷ್ಟು ಈ ಒಂದು ಕಬ್ಬನ್ ಪಾರ್ಕು ನಿರ್ಮಾಣವಾಗಿರುತ್ತೆ. ಬಟ್ ಇದೀಗ 180 ಎಕರೆಯಷ್ಟು ಬಂದಿದೆ. ಯಾಕಂದರೆ ಎಲ್ಲ ಒತ್ತುವರಿ ಆಗ್ತಿದೆ, ರೋಡ್ ಅಗಲೀಕರಣ ಆಗಿದೆ, ಒಳಗಡೆ ಕಟ್ಟಡಗಳಿಗೆ ಸಹ ನಿರ್ಮಾಣವಾಗಿದೆ. ಹೀಗಾಗಿ ಮತ್ತೊಂದು ಕಡೆ 10 ಅಂತಸ್ತಿನ ಕಟ್ಟಡ ನಿರ್ಮಾಣವಾದರೆ ಮತ್ತೊಂದು ಕಡೆ ಕಬ್ಬನ್ ಪಾರ್ಕಿಗೆ ಡ್ಯಾಮೇಜ್ ಆಗುತ್ತೆ. ಸುಮಾರು ಗಿಡ ಮರಗಳು ನಶಿಸಿ ಹೋಗುತ್ತೆ. ಯಾಕಂದರೆ 6000ಕ್ಕೂ ಹೆಚ್ಚು ಈ ಒಂದು ವಿವಿಧ ಜಾತಿಯ ಮರಗಳು ಈ ಒಂದು ಕಬ್ಬನ್ ಪಾರ್ಕಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಒಂದು 10 ಅಂತಸ್ತಿನ ಕಟ್ಟಡ ಬೇಕಂದರೆ JCB ಬರುತ್ತೆ, ದೊಡ್ಡ ದೊಡ್ಡ ಲಾರಿಗಳು ಈ ಒಂದು ರಸ್ತೆಯಲ್ಲಿ ಹೋಗಬೇಕಾಗತ್ತೆ. ಹೀಗಾಗಿ ಗಿಡ ಮರಗಳಿಗೆ ತುಂಬ ತೊಂದರೆ ಆಗುವ ಇರೋದ್ರಿಂದ ಇಲ್ಲಿನ ವಾಕರ್ ಅಸೋಸಿಯೇಷನ್ ಮತ್ತು ವಿವಿಧ ಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಾನು ಮುಖ್ಯಮಂತ್ರಿ ಚಂದ್ರವನ್ನ ಮಾತಾಡಿಸಿ ಕೆಲಸ ಮಾಡ್ತೀನಿ. ಸರ್, ಸರ್ಕಾರಕ್ಕೆ ಈ ಒಂದು ಕಡೆ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರವಾಗಿ ಅಂತ. ಒಟ್ಟಾರೆ ನಾನು ಹೇಳ್ತಿರೋದು, ಎಂಥದ್ದೇ ಆಗಲಿ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಬೆಂಗಳೂರಂಥ ಜಾಗವನ್ನು ಇನ್ನಷ್ಟು ಕಲುಷಿತವಾಗ್ತಕ್ಕಂಥದ್ದು ಮತ್ತು ವಾಸ ಮಾಡೋಕ್ಕೆ ಯೋಗ್ಯ ಇಲ್ಲದೆ ಇರತಕ್ಕಂಥ ರೀತಿಯನ್ನು ನಿರ್ಮಾಣ ಮಾಡಬಾರ್ದು. ಹಾಗಾಗಿ ತುರ್ತಾಗಿ ಅವರು ಇದನ್ನು ಹಾರ್ಟಿಕಲ್ಚರ್ ಇಲಾಖೆನೋ, ತೋಟಗಾರಿಕೆ ಯಾವುದು ಇಲಾಖೆನೋ ಅಥವಾ PW ಇಲಾಖೆನೋ ಏನೇ ಆಗಿರಲಿ, ಏನೇ ರೂಲ್ಸ್ ಇದ್ರು ನೀವು ತಡೆಯಬೇಕಾದ್ದು ನಿಮ್ಮ ಕರ್ತವ್ಯ, ತಡಿಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಕೋರ್ಟ್ ಆದೇಶವನ್ನು ಮುಂದಿಟ್ಕೊಂಡು ನೀವು ಈ ದಬ್ಬಾಳಿಕೆ ರೀತಿಯಲ್ಲಿ ಅದನ್ನು ಮಾಡ್ತೀವಿ ಅಂತ ಅಂದರೆ ಸಾರ್ವಜನಿಕರು ಎಲ್ಲರ ಜೊತೆಯಲ್ಲೂ ನಾವು ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕಟ್ಟಡ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ನಾನು ಹೇಳ್ತೀನಿ. ಮೇಡಮ್, ನಿನ್ನೆ ಸಹ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಾಳೆ ಸಹ ಹೋರಾಟ ಮಾಡೋಕ್ಕೆ ಮುಂದಾಗ್ತಿದ್ದೀರಾ, ಏನು ಹೇಳ್ತೀರಿ ಮೇಡಮ್ ಅಂತ ಸರ್ಕಾರಕ್ಕೆ ಮತ್ತು ತೋಟಗಾರಿಕೆ ಇಲಾಖೆಗೆ? 2010ರಲ್ಲಿ ಈ ಪ್ರಪೋಸಲ್ ಕೊಟ್ಟಾಗ ಪ್ರೊಟೆಸ್ಟ್ ಮಾಡಿದ್ದಾರೆ ಜನ, ಇಲ್ಲಿ ಸಿಟಿಸನ್ಸ್ ಮಾಡಿದ್ದಾರೆ. 2019 ಮಾಡಿದ್ದಾರೆ, ತಿರ್ಗಾ ಈ ಪ್ರಪೋಸಲ್ ಕೊಟ್ಟಿದ್ದಾರೆ. ಪದೇ ಈ ಪ್ರಪೋಸಲ್ ಇವ್ರು ತಗೊಂಡು ಬರೋದು ಒಂದು 5 ವರ್ಷಕ್ಕೊಂದ್ಸಾರಿ, 10 ವರ್ಷಕ್ಕೊಂದ್ಸಾರಿ. ಸೊ ಅದಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಇದು ಒಂದೇ ಸರಿ ತೀರ್ಮಾನವಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಕ್ಕಬೇಕು. ಅದಕ್ಕೆ ನಾವು ಈ ಕಡೆ ಇವತ್ತು ನಮ್ಮ ಪಕ್ಷದ ಕಡೆಯಿಂದ ಬಂದಿದ್ದೀವಿ. 2010ರಿಂದ ಈ ಒಂದು ಕಟ್ಟಡ ಕಟ್ಟಲು ಮುಂದಾಗ್ತಿದೆ ಸರ್ಕಾರ. ಒಂದು ಕಡೆ ಕಟ್ಟಲ್ಲ ಅಂತಿದೆ, ಮತ್ತೆ ಕಟ್ಟಡಕ್ಕೆ ಮುಂದಾಗ್ತಿದೆ. ಒಂದು ಕಡೆ ಹೈಕೋರ್ಟ್ ಆದೇಶ ನೀಡಿದೆ. ನೀವೇನಾದರೂ ಈ ಒಂದು ವಿಷಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಂತ? ಇದು ಹೈಕೋರ್ಟ್ ಇದು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಖಂಡಿತ ಸಿಟಿಸನ್ಸ್ ಆಗಲಿ, ಆಮ್ ಆದ್ಮಿ ಪಕ್ಷದವರಾಗಲಿ ಖಂಡಿತ ಅಪ್ರೋಚ್ ಮಾಡ್ತೀವಿ. ಯಾಕಂದರೆ ಒಂದು ಮೊದಲನೇ ಪ್ರಪೋಸಲ್ ಅವ್ರು ಕೊಟ್ಟಿದ್ದು 2009ರಲ್ಲಿ 19ರಲ್ಲಿ 7 ಫ್ಲೋರ್ಸ್ ಕಟ್ಟಡ ಕಟ್ಟಕ್ಕೆ ಪರ್ಮಿಷನ್ ಕೇಳಿದ್ದವರು. ಇವಾಗ 10 ಫ್ಲೋರ್ ಕಟ್ಟಡ ಕಟ್ಟಕ್ಕೆ ಪರ್ಮಿಷನ್ ಕೇಳ್ತಿದ್ದಾರೆ. ಸರ್, ಮುಖ್ಯಮಂತ್ರಿ ಸರ್ ಹೇಳೋ ಥರ
ಆ ಕಟ್ಟಡ ಕಟ್ಟಕ್ಕೆ ನೀವು ಎಷ್ಟು ಗಾಡಿಗಳು ಬರಬೇಕು ಒಳಗಡೆ, ಎಷ್ಟು ಗಿಡ ಮರಗಳು ನಾಶವಾಗುತ್ತೆ, ಕಬ್ಬನ್ ಪಾರ್ಕೇ ಇರಲ್ಲ. ಅದಕ್ಕೆ ನಾವು ಉಳಿಸ್ಕೋಬೇಕಂತ ನಾವು ಹೋರಾಟ ಖಂಡಿತ ಮಾಡ್ತೀವಿ. ಯಾಕೆಂದ್ರೆ ಮೇಡಮ್ 300 ಎಕರೆ ಇತ್ತಿಗೆ 180 ಎಕರೆ ಬಂದಿದೆ. ಸ್ಪೋರ್ಟ್ಸ್ ಹೆಸರಲ್ಲಿ ಎನ್ಕ್ರೋಚ್ಮೆಂಟ್ ಎಷ್ಟೊಂದು ನಡೆದಿದೆ. ಆಲ್ರೆಡಿ ಕಬ್ಬನ್ ಪಾರ್ಕ್ ಒಳಗಡೆ ಎನ್ಕ್ರೋಚ್ಮೆಂಟ್ಸ್ ಎಷ್ಟೊಂದು ನಡೆದಿದೆ. ನಾನು ನೆನ್ನೆ ಹೇಳಿದ ಥರ ಎಷ್ಟೋ ನಮ್ಮ ರಾಜಕಾಲುವೆಗಳು ಎನ್ಕ್ರೋಚ್ಮೆಂಟ್ ನಡೆದಿದೆ ಕರ್ನಾಟಕದಲ್ಲಿ, ಲೇಕ್ ಎನ್ಕ್ರೋಚ್ಮೆಂಟ್ ನಡೆದಿದೆ, ಪ್ಲೇ ಗ್ರೌಂಡ್ಸ್ ಎನ್ಕ್ರೋಚ್ಮೆಂಟ್ ನಡೆದಿದೆ. ಇವಾಗ ಕಬ್ಬನ್ ಪಾರ್ಕು ಬಿಡ್ತಾ ಇಲ್ಲ, ಪಾರ್ಕ್ಗಳು ಎನ್ಕ್ರೋಚ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟೋ ಸ್ಟ್ರೆಸ್ಫುಲ್ ಲೈಫ್ ನಾವೆಲ್ಲ ಇವಾಗ ಇರೋದು ಸ್ಟ್ರೆಸ್ಫುಲ್ ಲೈಫ್. ಕೋವಿಡ್ ಆದಮೇಲೆ ಜನ ಒಂದು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಫ್ಯಾಮಿಲಿ ಕರ್ಕೊಂಡು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಈ ಥರ ಪಾರ್ಕ್ಗಳಲ್ಲಿ. ಸೊ ಇದು ನಾವು ಉಳಿಸ್ಕೋಬೇಕು, ಹಿಸ್ಟ್ರಿಯಾಗಿ ಆಗಬಾರ್ದು. ನಾಳೆ ನಾವು ತೋರಿಸ್ಬಾರ್ದು ಹಿಸ್ಟ್ರಿ ಇತ್ತು, ಕಬ್ಬನ್ ಪಾರ್ಕ್ ಥರ ಒಂದು ಜಾಗ ಇತ್ತು ಬೆಂಗಳೂರಲ್ಲಿ ಅಂತ ಹೇಳ್ಬಾರ್ದು. ಮೇಡಮ್ ಇನ್ನೊಂದು ಲಾಲ್ಬಾಗಿಗೆ ಎಷ್ಟು ಸೆಕ್ಯೂರಿಟಿ ಇದೆ, ಸುತ್ತ ಕಂಪೌಂಡ್ ಮಾಡಿದರೆ, ಗೇಟ್ ಮಾಡಿದರೆ, ಒಳಗಡೆ ಎಂಟ್ರಿ ಫೀಸ್ ಮಾಡಿದರೆ. ಬಟ್ ಕಬ್ಬನ್ ಪಾರ್ಕಿಗೆ ಯಾವುದೇ ರೀತಿ ಇಲ್ಲ, ಯಾರಾದರೂ ಬಂದು ಹೋಗ್ಬೋದು ಮತ್ತು ಏನಾದರೂ ಮಾಡ್ಬೋದು. ಯಾಕಂದರೆ ಇಲ್ಲಿಗೆಲ್ಲ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ ರಾತ್ರಿ ಆದರೆ. ಸೊ ಇದಕ್ಕೆ ಆ್ಯಕ್ಷನ್ ತಗೋಬೇಕು ಸರ್ಕಾರ. ಯಾವ ಥರ ಅವ್ರು ಲಾಲ್ಬಾಗ್ ಪ್ರೊಟೆಕ್ಟ್ ಮಾಡ್ತಿದಾರೋ ಆ ಥರ ಕಬ್ಬನ್ ಪಾರ್ಕು ಪ್ರೊಟೆಕ್ಟ್ ಮಾಡಬೇಕು. ಯಾಕಂದರೆ ಟ್ರಾಫಿಕ್ ಬಿಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ರು ವೀಕೆಂಡ್ಸಲ್ಲಿ ಮುಂಚೆ. ಇವಾಗ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಟ್ರಾಫಿಕ್ಕು ಅಲೌ ಮಾಡ್ತಿದ್ದಾರೆ ಒಳಗಡೆ. ಮಕ್ಕಳು ಓಡಾಡೋವಾಗ, ಆಟ ಆಡೋವಾಗ ಮಕ್ಕಳಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲಿ. ಸೊ ಇದು ಉಳಿಸ್ಕೋಬೇಕು ಸರ್ಕಾರ. ಯಾವ ಥರ ಕಬ್ಬನ್ ಪಾರ್ಕ್ ಪ್ರೊಟೆಕ್ಟ್ ಮಾಡ್ತಿದ್ದಾರೋ ಆ ಥರ ಎಕ್ಸ್ಟ್ರಾ ಕೇರ್ ತಗೊಂಡು ಕಬ್ಬನ್ ಪಾರ್ಕು ಪ್ರೊಟೆಕ್ಟ್ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸಿಂಗಲ್ ಬೆಂಚಲ್ಲಿ ಆಗಿರೋದು ಇದು ಬಹುತೇಕ ನನಗೆ ತಿಳಿದ ಮಟ್ಟಿಗೆ, ನನ್ನ ಮಾಹಿತಿ ಇರೋ ಪ್ರಕಾರ. ಅಂದರೆ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಅದು ಅವ್ರದ್ದು ತಪ್ಪಿಲ್ಲ, ಅವ್ರಿಗೇನೋ ಜಾಗ ಬೇಕು ಪಕ್ಕದಲ್ಲೇ ಇದೆ ಅನ್ನೋ ಕಾರಣ ಅದನ್ನು ಅವರು ಯೋಚನೆ ಮಾಡ್ಬೋದು. ಬೇರೆದು ಕೊಡುವಾಗ ಬೇಡಿ ಇದನ್ನು ಮಾಡಿಕೊಡೋದು, ಮರ ಕಡಿಬಾರ್ದು, ಇದನ್ನು ಬಿಲ್ಡಿಂಗ್ ಕಟ್ಟಬಾರ್ದು, LH ಕಟ್ಟೋವಾಗ